ನಿಮ್ಮ ಹೆಸರು ಹೇಳಿ. ಸರ್ ಕಿರಣ್ ಕುಮಾರ್ ಅಂತ ಸರ್. ಓಕೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರ್ನೂರು ತಾಲೂಕು ಅಲ್ಕಾಪುರ. ಹ್ಮ್ ಆ, ಏನ್ ನಿಮ್ ಆಯ್ತು. ಸಮಸ್ಯೆ ಏನ್ ಹೇಳ್ತಿದ್ರಲ್ಲ ಈಗ? ಸಮಸ್ಯೆ ಏನಿಲ್ಲ ಸರ್, ನಮ್ಮ ಆಜು ಬಾಜು ನಮ್ಮ ಜಮೀನ್ ಪಕ್ಕ ಆಜು ಬಾಜು ಹ್ಮ್ ಎಕರೆ ಇದೆ, ಏನೋ ಇದು 24 ಎಕರೆ ಹ್ಮ್ ಖರಾಬಿ ಜಮೀನ್ ಒಳಗಡೆ ಹ್ಮ್ ಏನೋ ಇದಿದೆ, ಕೆರೆ ಇದೆ. ಓಕೆ. ಕೆರೆ ಒಳಗಡೆಯಿಂದ ರೈತರಿಗೆ ಮಣ್ಣು ಹೊಡೆದ್ರೆ ಓಕೆ, ಹ್ಮ್ ಲೇಔಟ್ಗೆ ಮತ್ತೆ ಪೆಟ್ರೋಲ್ ಬಂಕ್ ಹ್ಮ್ ಮತ್ತೆ ಆಳು ಮುಳ್ಳು ಬೇರೆಯವ್ರಿಗೆಲ್ಲ ಹೊಡಿತಾವ್ರೆ ಮಣ್ಣು. ಓಕೆ. ಆ ಮಣ್ಣು ಹೊಡಿತಾರ ಓಕೆ, ಏನೋ ನಮ್ಗೆ ಓಡಾಡಕ್ ನಮ್ಗೆ ದಾರಿ ಇಲ್ಲ, ಏನೂ ಇಲ್ಲ. ಹ್ಮ್ ಆ ತರ ಮಾಡ್ತಾರೆ ಸರ್, ಹಿಂಸೆ ಕೊಡ್ತಾ ಇದ್ದಾರೆ. ನಿಮ್ಮ ತಹಶೀಲ್ದಾರರು ಮತ್ತೆ ಕೆರೆ ಅಂತ ಹೇಳ್ತಿದ್ದೀರಲ್ವಾ, ಎಂಐ ಅವರು ಈ ತರದವ್ರಿಗೆ ಯಾರಿಗೂ ನೀವು ಕಂಪ್ಲೇಂಟ್ ಮಾಡಿಲ್ವಾ ಇಲ್ಲಿವರೆಗೂ? ಇಲ್ಲ ಸರ್, ನಾನು ಡಿಸಿಗೆ ಕಂಪ್ಲೀಟ್ ಕೊಟ್ಟಿದ್ದೀನಿ. ಹಾ, ಅದು ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಮಾಡಂದ್ರೆ ಮಾಡಿ 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 ದಯವಿಟ್ಟು ಮಾಡಿ. ಮಾಡ್ಕೊಡ್ತೀನಿ ಸರ್. ಅದು ಮಾಡಿ. ಸಮಸ್ಯೆ ಓಕೆ. ಎಲ್ಲ ಇವ್ರು ಏನೇನ್ ಎಷ್ಟು ಗುಣಿ ಎಷ್ಟು ಆಳ ಇಟ್ಟವ್ರೆ ಹ್ಮ್ ಅವೆಲ್ಲ ನಿಮ್ಗೆ ಬೆಳಗ್ಗೆನೆ ವಿಡಿಯೋ ಮಾಡ್ಕೊಡ್ತಾರೆ. ಖಂಡಿತ ಮಾಡಿ, ಅದು ಮಾಡಿ. ಮತ್ತೆ ಟಿಪ್ಪರ್ಗಳು ಸಾಗಿಸ್ತಾ ಇದಾರಲ್ಲ ಆ ವಿಡಿಯೋನು ಮಾಡಿ, ನಿಮ್ಮ ಹೊಲಗಳಲ್ಲಿ ಹೋಗ್ತಾ ಇರೋ ವಿಡಿಯೋನು ಮಾಡಿ, ಲೇಔಟ್ಗೆ ಹೋಗ್ತಾ ಇರೋ ಯಾವ ಲೇಔಟ್ಗೆ ಅನ್ನೋದನ್ನ ಅದು ಒಂದು ವಿಡಿಯೋ ಮಾಡಿ. ಟೋಟಲ್ 3 ತರದ ವಿಡಿಯೋಸ್ ಮಾಡಿ ಕಳಿಸಿ. ಸರಿ ಸರ್, ಆಯ್ತು. ಓಕೆ. ಕೆಲವು ದಿವಸ ಟೈಮ್ ಬೇಕು ಸರ್, ಇವೆಲ್ಲ ಸ್ಟಾಪ್ ಮಾಡಿಸಿದೀವಿ. ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ವಿಡಿಯೋ ಮಾಡಿ ಎಲ್ಲ ಕಳ್ಸಿ. ಖಂಡಿತ ನೀವು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅವಾಗ ಮಾಡಿ ಕೊಡಿ. ಸರಿ ಸರ್, Okay. ಆಯ್ತು. ಡಿಸಿಕ್ ಲೆಟರ್ ಕೊಟ್ಟಿರೋ ಸಮೇತ ನಾನು ಕಳ್ಸ್ಕೊಡ್ತೀನಿ. ಕಳಿಸಿ. ಓಕೆ ಸರ್, ಓಕೆ, ಥ್ಯಾಂಕ್ಸ್. ಓಕೆ.